ಯುದ್ಧದಲ್ಲಿ ಭಾಗವಹಿಸಿದಾಗ ಒಂದು ಮಾರ್ಕಿಂಗ್ ಆಗ್ತಿತ್ತು. ಇದು 4 ಸರ್ತಿ ಯುದ್ಧದಲ್ಲಿ ಈ ಖಡ್ಗ ಉಪಯೋಗ ಆಗಿದೆ ಅಂತ ಅದರ ಅರ್ಥ. ಅಂದ್ರೆ ಮತ್ತೊಂದ್ಸಲ ಯುದ್ಧಕ್ಕೆ ಹೋತಂದ್ರೆ ಮತ್ತೊಂದು ಈ ರೀತಿ ಮಾರ್ಕ್ ಬರ್ತದೆ. ಅರ್ಧ ಚಂದ್ರ ಬರುತ್ತೆ. ಅದು ಯುದ್ಧದಲ್ಲಿ ಗೆದ್ದ ನಂತರ ಮಾರ್ಕಿಂಗ್ ಇರುತ್ತೆ. ಇದು ಶಿವರಾಜ್ ಸಮರ್ ಸಿಂಗ್ ಘೋರ್ಪಡೆ ಅಂತ ಹೇಳಿ. ಘೋರ್ಪಡೆ ಆ ವಂಶಸ್ಥರ 11ನೇ ತಲೆಮಾರು ಬಹಿರ್ಜಿ ಅವರಿಂದ ಲೆಕ್ಕ ಹಾಕಿದ್ರೆ. ಸೊ ಈಗ ನಮಗೆ ಒಟ್ಟಾರೆ ಆ ವಂಶದ ವಿವರಗಳ ಜೊತೆಗೆ ಅವರ ಬಂಗ್ಲೆ ಕೂಡ ತೋರಿಸ್ತಾರೆ. ಬನ್ನಿ. ಎಸ್ ಪ್ಲೀಸ್. ಬರ್ತದೆ ಸರ್, ಇದು ಬರುತ್ತೆ ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಬರ್ರಿ ಮ್ಯಾಲ್ ಕೊಡಿ ಸರ್. ನೀವು ಕೂಡ್ರಿ ಮ್ಯಾಲ್. ಇದು ಅಂದರೆ ಮೇನ್ ಹಾಲ್. ಓಕೆ. ಅಂದರೆ ಇವರು ಯಾರು ಬಂದರೆ ಮಾತುಕತೆ ನಡೆಸಲಿಕ್ಕೆ. ಆದರೆ ಈ ಹಳೆ ಸ್ಟ್ರಕ್ಚರ್ ಹಾಗೆ ಉಳಿಸ್ಕೊಂಡಿದ್ದೀವಿ. ಮರದ ಚೌಕಟ್ಟು ಇದೆಲ್ಲ ಹಳೇದನ್ನ ಬದಲಾಯಿಸಕ್ಕೆ ಹೋಗಿಲ್ಲ. ಹೊಸದೇನು ಬದಲಾವಣೆ ಮಾಡಕ್ಕೆ ಹೋಗಿಲ್ಲ. ಕೆಳಗಡೆ ಅಷ್ಟೇ ಏನು ರಿನಿವೇಶನ್ ಮಾಡ್ಕೊಂಡಿದ್ದೇವೆ. ಇನ್ನು ಉಳಿದಾಗ ಹಳೆ ಸ್ಟ್ರಕ್ಚರ್ನೇ ಇದೆ. ಓಕೆ. ಬಟ್ ಇದಿನ್ನೂ ಬಾಳಿಕೆ ಬರುತ್ತೆ. ಹೌದು. ಓಕೆ. ಸೊ ವಿಶಾಲವಾದ ಹಾಲು. ಒಂದು ಅತಿಥಿಗಳನ್ನ ಮಾತಾಡೋದು. ಮೊದಲಿಗೆ ಪೂರಾ ಒಂದು 70 ಫೀಟ್ ಉದ್ದ ಹಾಲ್ ಇದು. ಈಗ ನಂತರ ಅದನ್ನ ನಾವು ಅಲ್ಲಿಗೆ ಇದನ್ನ ಮಾಡಿ ಪಾರ್ಟಿಷನ್ ಟೈಪ್ ಮಾಡ್ಕೊಂಡಿದ್ದೇವೆ. ಆ ಕಡೆಯಿಂದ ಬೇರೆ ನಿಮ್ದೇನೋ ಉಪಯೋಗಕ್ಕೆ ಅದು ಈ ಟೈಪ್ ಅದನ್ನು ಯೂಸ್ ಮಾಡ್ತೀವಿ. ಇದೊಂದು ಬನ್ನಿ. ತುಂಬಾ ಹಳೇದು. ಓಲ್ಡ್ ಅವಾಗಿಂದೆ ಇದಪ್ಪ ಕಬ್ಬಣ ಬರೋದೇ ಇಲ್ಲ ಈಗ. ಅವಾಗಿಂದೆ ಎಲ್ಲ. ಹೌದು, ದಸರಾದ್ದು ಆಯುಧ ಪೂಜೆ ಮಾಡ್ತೀವಿ. ಹಬ್ಬ ಜೋರು ನಿಮಗೆ? ಹೌದೌದು, ಹಬ್ಬ ಜೋರು. ಪ್ರತಿ ವರ್ಷ ದಸರಾ ಹಬ್ಬ ನಮ್ಮ ಮನೆತನದ ದೊಡ್ಡ ಹಬ್ಬ ಇದು. ನವರಾತ್ರಿ ಅಂತ ಹೇಳಿ ಪ್ರತಿ ವರ್ಷ ದೇವಿ ಪೂಜೆ ಮಾಡಿ, ಆಯುಧ ಪೂಜೆ ಮಾಡಿ, ಅದ್ರ ಜೊತೆಗೆ ಆ ಆಯುಧಕ್ಕೆ ಬಲಿ ಕೊಡೋದಂತ ಇರ್ತೈತಿ. ಅದನ್ನು ಒಂದು ಟಗರಿಂದು ಬಲಿ ಕೊಡೋದ್ರ ಮುಖಾಂತರ ಆ ದೇವಿಯನ್ನು ತೃಪ್ತಿಪಡಿಸಿ ಏನು ಹಿಂದಿನ ಕಾಲಮಾನದಿಂದ ನಮ್ಮ ಹಿರಿಯರು ಪಾಲಿಸ್ಕೊಂತ ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಕೂಡ ಮುಂದುವರೆದಿದ್ದೀವಿ. ನಿಮ್ಮ ಹತ್ರ ಈ ಹಳೆ ಆಯುಧಗಳೆಲ್ಲ ಇದ್ದಾವೆ. ಈ ಎಲ್ಲ ಖಡ್ಗ ಗಿಡ್ಗ ಅವಾಗಿಂದ ಹಳೆ ಆಯುಧಗಳು ಅವು. ಬಟ್ ಆದ್ರೆ ಇವನ್ನ ಇಟ್ಕೊಳ್ಳೋಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಹೌದು. ಸರ್ಕಾರ ನಮ್ಮ ಸರೆಂಡರ್ ಮಾಡಿ ಆ ಥರದ್ದು ಇಲ್ಲ. ರಾಯಲ್ ಫ್ಯಾಮಿಲಿಗೆ ಪರವಾನಗಿ ಇದೆ. ಒಂದು ತೋರಿಸ್ಬೋದು ಯಾವ್ದಾದ್ರು? ಇದು ಸುಮಾರು 200 ವರ್ಷದಕ್ಕಿಂತ ಹಳೇದು. ಇದು 200 ವರ್ಷದ ಹಕ್ಕಿತ್ತು ಹಳೇದು. ಅಂದರೆ ಸ್ನೇಹಿತರೆ, ನೀವು ಇದಾಗಬೇಡಿ, ಯಾವುದೋ ಸಿನಿಮಾ ಪ್ರಾಪರ್ಟಿ ಅಂತ. ಇದು ಒರಿಜಿನಲ್ ಪ್ರಾಪರ್ಟಿ. ಸುಮಾರು 200 ವರ್ಷ ಹಳೇದು. ಆದರೆ ಒರಿಜಿನಲ್ಲು ತಾವು ಬಳಸಿರೋದೇ, ನಮ್ಮ ಹಿರಿಯರು ಬಳಸಿರೋದೆ. ಅದ್ರ ಜೊತೆಗೆ ಬಳಕೆ ಆಗಿದ್ರ ಬಗ್ಗೆ ಇದು ಸಿಂಬಾಲ್ಗಳು. ಈ ಯುದ್ಧದಲ್ಲಿ ಭಾಗವಹಿಸಿದಾಗ ಒಂದು ಮಾರ್ಕಿಂಗ್ ಆಗ್ತಿತ್ತು. ಇದು 4 ಸರ್ತಿ ಯುದ್ಧದಲ್ಲಿ ಈ ಖಡ್ಗ ಉಪಯೋಗ ಆಗಿದೆ ಅಂತ ಅದರ ಅರ್ಥ. ಅಂದ್ರೆ ಮತ್ತೊಂದ್ಸಲ ಯುದ್ಧಕ್ಕೆ ಹೋತಂದ್ರೆ ಮತ್ತೊಂದು ಈ ರೀತಿ ಮಾರ್ಕ್ ಬರ್ತದೆ. ಅರ್ಧ ಚಂದ್ರ ಬರುತ್ತೆ. ಅದು ಯುದ್ಧದಲ್ಲಿ ಗೆದ್ದ ನಂತರ ಮಾರ್ಕಿಂಗ್ ಇರುತ್ತೆ. ಇದು ಆ ಯುದ್ಧದಲ್ಲಿ ಭಾಗವಹಿಸಿದಾಗ ಆ ಯುದ್ಧದಲ್ಲಿ ಗೆಲುವು ಸಾಧಿಸಿದ್ರೆ ಮಾತ್ರ ಈ ಸಿಂಬಾಲ್. ಗೆಲುವು ಸಾಧಿಸಲಿಲ್ಲ ಅಂತಂದ್ರೆ ಸಿಂಬಾಲ್ ಬರೋದಿಲ್ಲ. ಆ ರೀತಿಯಾಗಿ ಗೆದ್ದ ಬಗ್ಗೆ ಆ ರೀತಿಯಾಗಿ 4 ಸರ್ತಿ ಈ ಖಡ್ಗ ಯುದ್ಧದಲ್ಲಿ ಭಾಗವಹಿಸಿದೆ ಅಂತ ಅರ್ಥ. ಗೆದ್ದಿದೆ ಅಂತ ಅರ್ಥ. ಎಷ್ಟು ಗ್ರಿಪ್ ಇದೆ ನೋಡಿ. ಆಮೇಲೆ ಇಲ್ಲಿ ಒಂದು ಚಿಕ್ಕೆ ಇರುತ್ತೆ. ಆಮೇಲೆ ಇದರಲ್ಲಿ ಪಾಲ್ಗೊಂಡಿದ್ದಕ್ಕೆ ಆಮೇಲೆ ಸ್ಟಾರ್ ಹಾಕ್ತಾರೆ. 100 ವೈರ್ಗಳನ್ನು ಕೊಂದ ನಂತರ ಒಂದು ಸ್ಟಾರ್. ಈ ಖಡ್ಗದಿಂದ 100 ಮಂದಿ ವಧೆ ಮಾಡಿದ ನಂತರ ಒಂದು ಸ್ಟಾರ್ ಬರ್ತದೆ. ಅದಕ್ಕೆ 2 ಸ್ಟಾರ್ ಖಡ್ಗ. 200
ಲಕ್ಷಕ್ಕೂ ಹೆಚ್ಚು ಜನ ಅದರಿಂದ 200 ಜನರು ತಲೆ ತೆಗೆದಿರೋ ಖಡ್ಗ ವೈರಿಗಳು ವೈರಿಗಳು ಯುದ್ಧದಲ್ಲಿ ನಮ್ಮ ಪೂರ್ವಜರೆಲ್ಲರೂ ಅವರು ಅವರು ಪೂರ್ವಜರೆಲ್ಲ ಅವ್ರದ್ದು ಅದು ಅವರೆಲ್ಲ ಇವರೇ ಭುಜಂಗರಾವ್ ಗೋರ್ಪಡೆ ಇವರ ಹೈದರ್ ಅಲಿ ವಿರುದ್ಧನೂ ಹೋರಾಟ ಮಾಡಿದಂಥ ಇತಿಹಾಸ ಇದೆ. ಗಜೇಂದ್ರಗಡ ಘೋರ್ಪಡೆ ಅವರು ಹೈದರ್ ಅಲಿ ಟಿಪ್ಪುವಿನ ತಂದೆ, ನಂತರ ಟಿಪ್ಪು, ನಂತರ ಹೈದರ್ ಅಲಿ ಇಲ್ಲಿ ಬರೋದಕ್ಕಾಗಲಿಲ್ಲ, ಕೊಪ್ಪಳ ಕೋಟೆ ಅವನ್ನೆಲ್ಲ ಗೆದ್ಕೊಂಡು ಮುದುಗಲ್ಲು ಕೊಪ್ಪಳ ಅಲ್ಲೇ ಉಳ್ಕೊಂಡ್ರು. ನಂತರ ಅವ್ರು ಸಾಯೋಕಿನ ಮುಂಚೆ 1880ನೇ ಇಸ್ವಿನಲ್ಲಿ ಟಿಪ್ಪು ಹೇಳ್ತಾನೆ, ಅವ್ನು ಸಾಯೋಕಿನ ಮುಂಚೆ ಟಿಪ್ಪು ನಂತರ ದಂಡೆತ್ತಿ ಬರ್ತಾನೆ 88ನೇ ಇಸ್ವಿ 1888 ಮಾತು ಕೇಳಿ ಮಾತು ಕೇಳ್ಕೊಂಡು ಅವರಪ್ಪ ಸತ್ತು ಬಿಡ್ತಾನೆ. ಬಂದಾಗ ಅವಾಗ ಇಲ್ಲಿ ಹೋರಾಟ ನಡೆಯುತ್ತೆ. ಕೋಟೆ ಮೇಲೆ ಎಲ್ಲ 3,000 ಸೈನಿಕರು ಇವ್ರದ್ದು, 30,000 ಸೈನ್ಯ ಬಲ ಅವ್ರದ್ದು. ಅದರ ಸ್ಟ್ರಾಟಜಿಕ್ ಆಗಿ ಇವರು ಯುದ್ಧ ಮಾಡ್ತಾರೆ. ಕೊನೆಗೆ ಟಿಪ್ಪು ಅನಿವಾರ್ಯವಾಗಿ ಸಂಧಾನಕ್ಕೆ ಬರಬೇಕಾಗತ್ತೆ. ಯಾಕಂದ್ರೆ ಅವನಿಗೆ ಮರಾಠ ಸೈನಿಕರು, ಹೈದರಾಬಾದ್ ಸುಲ್ತಾನನ ಸೈನಿಕರು, ಬಿಜಾಪುರ ಆದಿಲ್ ಶಾಹಿ ಸೈನಿಕರು ಒಮ್ಮೆಲೆ ಅಲ್ಲಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಬ್ರಿಟಿಷ್ ಓಡಿಸ್ಬೇಕು ಅಂತೇಳಿ ಅಲ್ಲೇ ಶ್ರೀರಂಗಪಟ್ಟಣದ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವರು. ಆ ಸುದ್ದಿ ಕೇಳಿ ಇವ್ನು ಗೋರ್ಪಡೆ ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ತಾರೆ. ಒಪ್ಪಂದ ಮಾಡ್ಕೊಳ್ಬೇಕಾಗತ್ತೆ, ಪೀಸ್ ಘೋಷಣೆ ಆಗತ್ತೆ, ಯುದ್ಧ ವಿರಾಮ ಆದ ನಂತರ ಅವ್ರು ವಾಪಸ್ ಹೋಗ್ತಾರೆ. ಬಟ್ ಯಾವ ಕಾಲಕ್ಕೂ ಗೋರ್ಪಡೆ ಅವರು ಈ ಜಮೀನನ್ನ ಬೇರೆಯವ್ರ ವರ್ಷಕ್ಕೆ ಹೋಗೋದಕ್ಕೆ ಬಿಟ್ಟಿಲ್ಲ ಗೋರ್ಪಡೆ ಅವರು ಬೇರೆಯವ್ರ ವರ್ಷಕ್ಕೆ ಎಂದೂ ಹೋಗಕ್ಕೆ ಬಿಟ್ಟಿಲ್ಲ. ತಾವೇ ಇರೋಷ್ಟು ದಿವಸ ಅಧಿಕಾರ ನಡೆಸಿದ್ದಾರೆ. 100% ಸ್ವತಂತ್ರ ಬಂದು ಪ್ರಜಾಪ್ರಭುತ್ವ ಆಗೋವರೆಗೂ ಅಧಿಕಾರ ನಡೆಸಿದ್ದಾರೆ. ಸ್ವತಂತ್ರ ಬಂದ ನಂತರ ಕೂಡ ಈಗಲೂ ಕೂಡ ಜನ ಅವ್ರಿಗೆ ಅದೇ ತರದ ಗೌರವ ಕೊಡ್ತಾರೆ. ಗೌರವ ಇದೆ, ಅದೇ ತರದ ಗೌರವ ಕೊಡ್ತಾರೆ. ಯಾಕಂದ್ರೆ ಇವ್ರವೇ ಎಷ್ಟು ಜಮೀನು ಇದ್ವು ಇಲ್ಲಿ ಈ ಭಾಗದ 28 ಹಳ್ಳಿಗಳ ಜಮೀನ್ದಾರರು ಅಂದ್ರೆ ಜಾಗೀರ್ದಾರರು. ಅವ್ರು ಅನೇಕ ಜನರಿಗೆ ಇವರೆಲ್ಲ ಜಾಗೀರನ್ನ ಕೊಟ್ಟುಬಿಟ್ಟಿದ್ದಾರೆ. ಭೂಮಿಗಳನ್ನು ಕೊಟ್ಟಿದ್ದಕ್ಕೆ ಮನೆಯಲ್ಲಿ ಅಗಸ ಕ್ಷೌರಿಕ ಈ ರೀತಿ ಪೂಜಾ ಪಾಠ ಮಾಡೋರ್ದು ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ಅವರೆಲ್ಲರಿಗೂ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲರೂ ಈ ಮಂಥನಕ್ಕೆ ನಡ್ಕೊಳ್ತಾರೆ. ಹಾಗೆ ಅದೇ ಗೌರವ ಈ ಮಂಥನ. ವೆರಿ ನೈಸ್. ಈಗಲೂ ಈ ಪರಂಪರೆಯನ್ನು ಇವರೆಲ್ಲ ಉಳಿಸ್ಕೊಂಡು ಬರ್ತಿದ್ದಾರೆ. ಹೌದು, ಆ ಪರಂಪರೆ ಉಳಿಸ್ಕೊಂಡು ಹೋಗ್ಲೇಬೇಕು. ನಾನು ಗಜೇಂದ್ರಗಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನೂ ಹೌದು, ಅದ್ರ ಜೊತೆಗೆ 2ನೇ ಸಾಹಿತಿ ನಮ್ಮ ಗಜೇಂದ್ರಗಡ ನಗರಸಭೆ ಸದಸ್ಯರು ಹೌದು. ಹಿಂದಿನ ಅವಧಿ ಒಳಗೆ ಗಜೇಂದ್ರಗಡ ಪುರಸಭೆ ವಿರೋಧ ಪಕ್ಷದ ನಾಯಕನಾಗಿನೂ ಕೆಲಸ ಮಾಡಿದ್ದೀನಿ. ಈ ಸಲ ಮತ್ತೆ ಆರಿಸಿ ಬಂದಿದ್ದೀನಿ. ಇವರು MD ಆಯುರ್ವೇದ ಸುತ್ತ ಈ ದವಾಖಾನೆಯನ್ನು ಕಟ್ಟಿಸ್ತಾ ಇದ್ದಾರೆ. ಇಲ್ಲಿ ಜನಸೇವೆಗೆ ಮಾಡ್ತಾ ಇದ್ದಾರೆ. ಫೀಸ್ಗಳಲ್ಲ ಅವ್ರು ಯಾರ ಕಡೆಯಿಂದನೂ ಹಾಗೆ ಉಚಿತ ಸೇವಾ ಹಾಗೆ ಅದನ್ನು ಉಳಿಸ್ಕೊಂಡು. ಇದಕ್ಕೇನೋ ಹಚ್ಚಿದಿರಲ್ಲ ಆಯಿಲ್? ಹೌದು, ಇವತ್ತು ಪೂಜೆ ಆಗ್ತದಲ್ಲ, ಇವತ್ತು ಇದರಿಂದ ಬ್ಯಾಟಿ ಇದನ್ನ ಮಾಡಿರ್ತೀವಿ. ಕುರಿ ಕಡಿದಿದ್ದೀವಿ ವಿಡಿಯೋ ಇವತ್ತು ಒಂದೇ ಹೊಡೆದಕ್ಕೆ ಹೋಗೈತ್ರಿ ಇದರಲ್ಲೇ. ಹೌದು, ಇಟ್ ಇಸ್ ಸ್ಟಿಲ್ ವರ್ಕಿಂಗ್. ಹೌದು, ಮಾಡಲೇಬೇಕು. ಸ್ವಲ್ಪ ಬೆಂಡ್ ಆಗೈತೆ ನೋಡ್ರಿ, ಇಲ್ಲಿ ನೋಡ್ರಿ. ಆಮೇಲೆ ಸರಿ ಮಾಡ್ತೀವಿ ಅದನ್ನ. ಸ್ವಲ್ಪ ಬೆಂಡ್ ಆಗೈತೆ ನೋಡ್ರಿ. ಹೌದು ಸರ್, ಇಲ್ಲಾಗಿದೆ. ಅದು ಉಪಯೋಗ ಮಾಡ್ತಿರ್ತಾರೆ. ಬನ್ನಿ ಸರ್, ಮುಂದೆ ಹೋಗೋಣ. ವಿಡಿಯೋ ಆಮೇಲೆ ಕೊಡಿ. ಅದರಲ್ಲಿ ನೋಡಿ. ಸೊ ಗನ್ನು ಆ ಕಾಲದ್ದೇ ಗನ್ನು ಇದು ಇಲ್ಲ, ಏರ್ ಗನ್ ಈಗಿಂದ್ರಿ ಅದು. ಎರಡು ಇಲೆಕ್ಷನ್ ಟೈಮ್ಗಳು ಜಮಾ ಅದಾವು. ರೈಫಲ್ ಇದೆ, ಒಂದು ಡಬಲ್ ಇದೆ. ಅವು ಇಲೆಕ್ಷನ್ ಟೈಮ್ನಲ್ಲಿ ಜಮಾ ಆಗಿದ್ದು ಇನ್ನೂ ಅಲ್ಲೇ ಅದಾವೆ, ಬರಬೇಕು. DR-ನಲ್ಲಿ ಗದಗ DR-ನಲ್ಲಿ ಇರ್ತಾವೆ, ಅವು ಬರಬೇಕು ವಾಪಸ್. ಉಳ್ಕಿದು ಜಂಬೆ ಇದೆ, ಎಲ್ಲ ಹಳೆ ಆಯುಧನ. ಅಲ್ಲಿ ಇದೇ ರೀತಿ ಇನ್ನೊಂದು ಖಡ್ಗ ಇದೆ. ಅದಕ್ಕೆ ಇನ್ನೊಂದಿದೆ, ಕೃಪಾನ್ ಅಂತಾರಲ್ಲ, ಕೃಪಾನ್ ಅಂತಾರಲ್ಲ, ಚಿಕ್ಕದು ಇದೆ. ಇಲ್ಲಿದೆ ಪಕ್ಕಕ್ಕೆ. ಇಲ್ಲೆಲ್ಲ ಕೋಕ್ರಿ, ಇದು ಗೋರ್ಖಾ ಜನರು ಜಾಸ್ತಿ ಯೂಸ್ ಮಾಡ್ತಾರೆ. ಕೋಕ್ರಿ ಇಲ್ಲಿದೆ ನೋಡಿ, ಕಟ್ಟಾರ ಅದು ಕಟಾರ್ ಇದೆ ಇಲ್ಲಿ ನಡುವೆ. ಇದು ಕೋಕ್ರಿ. ಗೋರ್ಖಾಲಿ ಜನ ವೇಟ್ ಎಷ್ಟಿದೆ ನೋಡಿ ಇದ್ರದ್ದು. ಇದು ಪಕ್ಕ ಉಕ್ಕಿಂದು. ಒಂದೇ ಹೊಡೆತಕ್ಕೆ ಪೂರ್ತಿ ಮನುಷ್ಯನ ರುಂಡ ಹಾರುತ್ತೆ. ಒಂದೇ ಹೊಡೆತ ಕರೆಕ್ಟ್, ಅದಕ್ಕೆ ಟ್ಯಾಕ್ಟಿಸ್ ಇದೆ. ಆ ಟ್ಯಾಕ್ಟಿಸ್ನಲ್ಲಿ ಹೊಡಿಬೇಕು. ಒಂದೇ ಟ್ಯಾಕ್ಟಿಸ್. ಈಗ ಮಾಡಿ ಒಂದು ಹೊಡೆದು ಬಿಟ್ರೆ ಗಾನ್ ಪೂರ್ತಿ ಗಾನ್ ಅಷ್ಟೇ. ನೋ ಚಾನ್ಸ್. ಅಲ್ಲ, ಹೆಚ್ಚಿನ ಶ್ರಮನೇ ಇಲ್ಲ. ಶ್ರಮ ಇಲ್ಲ. ಇದ್ರದ್ದು ಹಿಡ್ಕೊಳ್ಳೋದು ಟ್ಯಾಕ್ಟಿಸ್ ಇರುತ್ತೆ. ಗೋರ್ಖಾ ಜನ ಇದರಿಂದ ದೂರ ಮಾಡ್ತಾರೆ. ಅದನ್ನ ಹಿಡ್ಕೊಂಡು ಯಾವತ್ತು ಇದು ಹೊಡೆದ್ಬೇಕಾದ್ರೆ ಹೀಗೆ ಹೊಡೆಯೋದು. ಹೀಗೆ ಕಡಿಮೆ ಹಿಂಗೆ ಮಾಡಿ ಹೊಡೆದಾಗ ಫೋರ್ಸ್ ಬರ್ತದೆ. ಈ ರೀತಿ ಹಾರಿಬಿಡುತ್ತೆ, ಚೆಂಡ ಹಾರುತ್ತೆ. ಮೊದಲು ಏನಿಲ್ಲ, ಇದು ಹಳೆದೆ. ಅವೆಲ್ಲ ಹಳೆ. ಇದ್ರ ಮೇಲೆ ಸ್ಟಾರು ಇಲ್ಲ, ಇದಕ್ಕೆ ಇದು
ವೈಯಕ್ತಿಕ ರಕ್ಷಣೆಗಾಗಿ ಓಹೋ, ಜೊತೆಗೆ personal protection. ಶಿವಾಜಿ ಮಹಾರಾಜರ ಕತೆ ಕೇಳಿದಾಗ ನೀವು ವಾಗನಕ ಅಂತ ಕೇಳಿರ್ತೀರಿ. ಗುಪ್ತಿ ಅಂತ ಕೇಳಿರ್ತೀರಲ್ಲ, ಗುಪ್ತಿ ಅಂದ್ರೆ ಗುಪ್ತವಾಗಿ ಇಟ್ಕೊಳ್ಳುವಂತ ಆಯುಧ. ನಮ್ಮ ಅಂಗದ ಇದು ಜೊತೆ ಇರುವಂತ ಹತ್ಯಾರ. ಗುಪ್ತಿ ತರದ ಒಂದು ಆಯುಧ ಇದು. ಅಂದ್ರೆ ಇದು ವೈರಿಗೆ ಕಾಣಿಸಿದಿಲ್ಲ, ಮೈ ಮೇಲೆ ಕಾಣೋದಲ್ಲ ಅದು. ನಮಗೆ ಎಲ್ಲಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಮಾಡ್ಕೊಳ್ತೀವಿ ಅಂತ ಬಂದು ಸ್ನೇಹ ಮಾಡಕ್ಕೆ ಬೆಳೆಸಿ ಬಂದು ಅವ್ರು ಹೊಡೆಯುವಂಥ ಪ್ರಸಂಗ ಬಂದಾಗ ಅದನ್ನು ತೆಗೆದು ಹೊಡಿತಾರೆ. ಶಿವಾಜಿ ಮಹಾರಾಜರು ಅಫಜಲ್ ಖಾನಿಗೆ ಹೊಡೆದಿದ್ದ ಕಥೆಯಲ್ಲಿ ಅದೇ ಬರುತ್ತೆ. ಓಹ್, ಈ ಥರದ್ದೇ ಗುಪ್ತಿ. ಹೌದು, ಗುಪ್ತಿ. ಸೂರ್ಯದಿಂದ ಹೊಟ್ಟೆ ಹರಿತಾರೆ, ವಾಗನಕಿಯಿಂದ ಹೊಟ್ಟೆಯನ್ನು ಬಗೆದು ಅವನ ಕರಳೆಲ್ಲ ಹೊರಗೆ ಬೀಳುತ್ತೆ. ಅಫಜಲ್ ಖಾನ್ ಪ್ರತಾಪ್ಗಢದಲ್ಲಿ ಅದು ಪ್ರತಾಪ್ಗಢದಲ್ಲಿ ಆದಂಥ ಹೋರಾಟ. ಅಫಜಲ್ ಖಾನ್ನ ಶಿವಾಜಿ ಮಹಾರಾಜಕ್ಕಿಂತಲೂ 1.5 ಫೂಟ್ ಎತ್ತರ ವ್ಯಕ್ತಿ. ಶಿವಾಜಿ ಮಹಾರಾಜರ ತಲೆ ಅವನಿಗೆ ಇಲ್ಲಿ ಬರ್ತಿದ್ದ. ಶಿವಾಜಿ ಮಹಾರಾಜರನ್ನ ಹೊಡೆಯೋಕ್ಕಿಂತ ಮುಂಚೆ ಅವನು ಪ್ರತಿನಿತ್ಯ ಕಸರತ್ತು ಮಾಡಿದ ನಂತರ 10-20 ತೆಂಗಿನಕಾಯಿಗಳನ್ನು ಇಟ್ಟು ಹೊಡಿತಿದ್ದ. ಓಹೋ, ಹಿಂಗೆ ಕ್ರಶ್ ಮಾಡಿ ಶಿವಾಜಿ ಸಿಕ್ಕರೆ ತಲೆ ಹೆಚ್ಚಿಗೆ ಮಾಡೋಣ ಅಂತ. ಅವರು ಅದನ್ನು ಗುಪ್ತಚರರ ಮೂಲಕ ಆ ವಿಷಯ ತಿಳಿದಾರೆ ಶಿವಾಜಿ ಮಹಾರಾಜರು. ನಂತರ ಅವರು ಶಿರಸ್ತ್ರಾಣ ಅಂತ ಹಾಕ್ತಾರೆ. ಈಗ ಹೆಲ್ಮೆಟ್ ಅಂತೀವಿ ನಾವು, ಸೈನಿಕರಿಗೆ ಕೊಡೋ ಹೆಲ್ಮೆಟ್. ಅದು ಶಿರಸ್ತ್ರಾಣ ಅಂದರೆ ಸಂಪೂರ್ಣವಾಗಿ ಕೆಬ್ಬಣದ್ದೆ ಬಟ್ಟೆ, ಅದ್ರ ಮೇಲೆ ಪೇಟ ಸುತ್ತಿರ್ತಾರೆ, ಚಿಲ್ಕತ್ ಹಾಕಿರ್ತಾರೆ. ನಾವು ಬುಲೆಟ್ ಪ್ರೂಫ್ ಜಾಕೆಟ್ ಅಂತೀವಲ್ಲ, ಚಿಲ್ಕತ್ ಅಂತ ಇರ್ತಿರ್ತಾವ, ಉಕ್ಕಿನದು. ಅದು ಖಡ್ಗ ಹೊಡೆದ್ರೂ ಅದು ಪಾರಾಗಲ್ಲ, ಅಲ್ಲಿಗೆ ನಿಲ್ಲುತ್ತೆ. ಅದೆಲ್ಲ ಹಾಕ್ಕೊಂಡು ಕೈಯಲ್ಲಿ ವಾಗನಕ್ಕೆ ಹಾಕ್ಕೊಂಡು, ವಾಗನಕ್ಕೆ ಅಂದರೆ ಹುಲಿ ಉಗುರು ವಾಗನಕ್ಕೆ ಇಂಥದ್ದು ಗುಪ್ತಿ ಒಳಗೆ ಇಟ್ಕೊಂಡು ಹಾಕ್ಕೊಂಡು ಹೋಗಿದ್ದಾರೆ. ಅವ್ರದ್ದು ಏನು ಆಗ್ಬೋದು ಅಂತ ಅವ್ರಿಗೂ ಸಂದೇಶ ಬಂದು ಒಬ್ಬರೇ ಬರಬೇಕು, ಸೈನಿಕರ ಹಿಂದೆ ಇರಬೇಕು, ಬಾಡಿ ಗಾರ್ಡ್ಸ್. ಅವ್ರ ಕಡೆ 4 ಜನ, ಇವ್ರ ಕಡೆ 4 ಜನ. ಅವ್ರು 4 ಜನ ಡೇರೆ ಹೊರಗಡೆ ಇರ್ತಾರೆ. ಒಳಗೆ ಹೋದಾಗ ಅವನು ಕ್ರಶ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ, ತಲೆ ಹಿಂಗೆ ಇಟ್ಕೊಂಡು. ಅವಾಗ ಅವ್ರಿಗೆ ಸಂದೇಶ ಗುಪ್ತೆ ತೆಗೆದು ಹೊಡೆದು ಹೊಟ್ಟೆಯಿಂದ ಹೊಟ್ಟೆ ಕರಳ ತೆಗಿತಾರೆ. ಅಫಜಲ್ ಖಾನ್ ವಧೆ ಆಗಿದ್ದ ಹಾಗೆ. ಇವರೆಲ್ಲ ಕಮ್ಯುನಿಸ್ಟ್ ಕತೆ ಬರೀತಾರೆ, ಕಚ್ಚಬಳೆ ಇಟ್ಟು ಮಾಡಿದ್ರು ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅಂತ ಕಮ್ಯುನಿಸ್ಟ್ರು ಬರೀತಾರೆ. ಹಾಗೆಲ್ಲ ಅದು ಈ ಥರದ್ದು ಗುಪ್ತಿಯಿಂದ ಮತ್ತು ವಾಗನಕೆಯಿಂದ. ಶಿವಾಜಿ ಮಹಾರಾಜರ ಕಥೆಯನ್ನು ನೀವು ಕರೆಕ್ಟಾಗಿ ಓದಿದಾಗ ಅವರು ಸಂಪೂರ್ಣವಾಗಿ ಯುದ್ಧ ನೀತಿ, ಯಾರು ಮೋಸ ಮಾಡ್ತಾರೋ ಮೋಸದಿಂದ ಕೊಲ್ಲೋದು. ದೊಡ್ಡ ಸೈನ್ಯ ಬಲ ತೊಗೊಂಡು ಬರ್ತಾರೋ, ನಮ್ಮ ಕಡೆ ದೊಡ್ಡ ಸೈನ್ಯ ಬಲ ಇಲ್ಲಾಂದ್ರೆ ಗೆರಿಲ್ಲಾ ವಾರ್ಫೇರ್. ಶಿವಾಜಿ ಮಹಾರಾಜರ ಟೈಮ್ನಿಂದ ಬಂದಿದ್ದು ಗೆರಿಲ್ಲಾ ವಾರ್ಫೇರ್. ಅದಕ್ಕೆ ವಿಯೆಟ್ನಾಂದವರು ಯುದ್ಧ ಮಾಡಬೇಕಾದ್ರೆ ಅಮೆರಿಕ ಜೊತೆ ಗೆರಿಲ್ಲಾ ವಾರ್ಫೇರ್ ಯೂಸ್ ಮಾಡಿದರು. ಅದಕ್ಕೂ ಈಗಲೂ ವಿಯೆಟ್ನಾಂದವರು ನಾವು ಶಿವಾಜಿ ಮಹಾರಾಜರ ಗೆರಿಲ್ಲಾ ಯುದ್ಧ ನೀತಿಯಿಂದ ಕಾರಣದಿಂದ ಅಮೆರಿಕದಂಥ ದೇಶನ ಗೆದ್ದಿದ್ದೀವಿ, ಅದಕ್ಕೆ ನಾವು ಅವ್ರಿಗೆ ಚಿರಋಣಿ ಅಂತ ಹೇಳ್ತಾರೆ. ರೆಕಾರ್ಡ್ ಇದೆ ರೀ. ವಿದೇಶ ಸಚಿವರು 5 ವರ್ಷದ ಹಿಂದೆ ವಿಯೆಟ್ನಾಂದಿಂದ ಭಾರತಕ್ಕೆ ಭೇಟಿ ಕೊಡಕ್ಕೆ ಬಂದರು. ದಿಲ್ಲಿನಲ್ಲಿ ಅವ್ರ ಪ್ರೋಗ್ರಾಮ್ ಆಗಿತ್ತು, ಟೂರ್ ಪ್ರೋಗ್ರಾಮ್. ಹೊರಗಿಂದ ಬಂದು ಅವ್ರು ಬಂದು ಕೇಳಿದ್ರೆ ಗೊತ್ತಾ, ನೀವು ಗಾಂಧಿ ಸ್ಮಾರಕ ಕರ್ಕೊಂಡು ಹೋಗ್ರಿ, ಎಲ್ಲ ಕರ್ಕೊಂಡು ಹೋಗ್ರಿ, ಸರಿ, ಪಾರ್ಲಿಮೆಂಟ್ ಭವನ ಎಲ್ಲ ಸರಿ, ಶಿವಾಜಿ ಸ್ಮಾರಕ ಎಲ್ಲಿದೆ ಅಲ್ಲಿ ಹೋಗಿ ನಾನು ಅಂತ ಹೇಳ್ತಾರೆ. ವಿದೇಶಾಂಗ ಸಚಿವೆ ಲೇಡಿ ಶಿವಾಜಿ ವಿಯೆಟ್ನಾಂದವರು. ಅವಾಗ ಸಿಂಹಗಡಕ್ಕೆ ಕರ್ಕೊಂಡು ಬರ್ತಾರೆ ಅವ್ರನ್ನ, ಮಹಾರಾಷ್ಟ್ರ ರಾಯಗಡಕ್ಕೆ ಕರ್ಕೊಂಡು ಬರ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜ ಸಮಾಧಿಯಲ್ಲಿದೆ, ಅಲ್ಲಿ ಕರ್ಕೊಂಡು ಬಂದಾಗ ಅಲ್ಲಿ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾಳೆ. ಪತ್ರಿಕೆಯವರೆಲ್ಲ ಕೇಳ್ತಾರೆ, ಪತ್ರಕರ್ತರೆಲ್ಲ ಕೇಳ್ತಾರೆ, ಈ ರೀತಿ ಯಾಕೆ ಮಾಡ್ತಾ ಇದ್ದೀರಿ ನೀವು? ಶಿವಾಜಿ ಮಹಾರಾಜರಂಥ ವ್ಯಕ್ತಿ ನಮಗೆ ಆದರ್ಶ. ಅವ್ರ ಗೆರಿಲ್ಲಾ ವಾರ್ಫೇರಿಂದ ನಾವು ಅಮೇರಿಕಾವನ್ನು ಎದುರಿಸಿದ್ದೀವಿ ಇಷ್ಟು ವರ್ಷ. ಸಣ್ಣ ರಾಷ್ಟ್ರ ವಿಯೆಟ್ನಾಂ, ಅಮೇರಿಕಾದ ಸೈನ್ಯವನ್ನು ಸೋಲಿಸೋದಕ್ಕೆ ಅವ್ರ ಆದರ್ಶ. ನಮ್ಮ ದೇಶದೊಳಗೆ ಈ ಮಣ್ಣಿನ ಪ್ರಭಾವದಿಂದ ಶಿವಾಜಿ ಮಹಾರಾಜಂಥ ಮಹಾಪುರುಷರು ಹುಟ್ಟು ಬರಲಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾಳೆ. ಇದು ಇತಿಹಾಸ. ಅಂದರೆ ಆಮೇಲೆ ಮರಾಠರ ಇತಿಹಾಸ ಅಂತಲ್ಲದು, ಹಿಂದವಿ ಸ್ವರಾಜ್ಯದ ಇತಿಹಾಸ. ಶಿವಾಜಿ ಮಹಾರಾಜರು ಹೋರಾಟ ಮಾಡಿದ್ದು ಮರಾಠ ಸಾಮ್ರಾಜ್ಯ ಕಟ್ಟೋದಕ್ಕಲ್ಲ, ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ, ಮರಾಠ ಸಾಮ್ರಾಜ್ಯ ಉಳಿಸೋದಕ್ಕಲ್ಲ, ಹಿಂದವಿ ಸ್ವರಾಜ್ಯ ಕಟ್ಟೋದಕ್ಕೂ. ಅದಕ್ಕೆ ಅವ್ರದ್ದು ಪದಚಿಹ್ನೆಗಳು ತಂಜಾವೂರಿನಿಂದ ಹಿಡಿದು ಗ್ವಾಲಿಯರ್ವರೆಗೆ ಸಿಗ್ತಾವೆ. ನಿಮಗೆ ತಂಜಾವೂರಿನಿಂದ ಹಿಡಿದು ಆಗ್ರಾವರೆಗೆ. ಇವತ್ತು ಆಗ್ರಾ ನೀವು ನೋಡೋಕೆ ಹೋದರೆ, ಆಗ್ರಾದ ಫೋರ್ಟಿನ ದಕ್ಷಿಣ ದ್ವಾರಕ್ಕೆ ದೊಡ್ಡ ಸ್ಟ್ಯಾಚ್ಯೂ ಛತ್ರಪತಿ ಶಿವಾಜಿ ಮಹಾರಾಜರು. ದೊಡ್ಡ ಸ್ಟ್ಯಾಚ್ಯೂ ಛತ್ರಪತಿ ಶಿವಾಜಿ ಮಹಾರಾಜರು ಈಗಲೂ ತುಂಬ ಆಕರ್ಷಣೀಯ ಸ್ಟ್ಯಾಚ್ಯೂ. ಯಾಕಂದರೆ ಅವರು ಔರಂಗಜೇಬಕ್ಕೂ ಚಕಮಾ ಕೊಟ್ಟು ಬಂದಿದ್ದು ಆಗ್ರಾ ಜೈಲಿನಿಂದ. ಶಿವಾಜಿ ಮಹಾರಾಜ ಔರಂಗಜೇಬ್ ಚಕಮಾ ಕೊಟ್ಟು ಅಲ್ಲಿಂದ ಹೊರಗೆ ಬಂದು ಮತ್ತು ಹೋರಾಟ ಮಾಡ್ತಾರೆ. ಅವರು ಸ್ವಂತಕ್ಕೆ ಏನೂ ಗಳಿಸಲಿಲ್ಲ. ಅವ್ರು ಎಷ್ಟು ಕೋಟೆಗಳನ್ನ ಗಳಿಸಿದ್ರು ಅವ್ರ ಮಕ್ಕಳನ್ನ, ಅವ್ರ ಹೆಂಡತಿನ, ಅವ್ರ ವಾರಸ್ದಾರ ನಿಲ್ಲಿಸಲಿಲ್ಲ. ಒಳ್ಳೊಳ್ಳೆ ಸೇನಾಪತಿಯನ್ನು ಕಟ್ಟಿದ್ರು ಅವರು. ಬಾಜಿ ಪ್ರಭು ದೇಶಪಾಂಡೆ, ತಾನಾಜಿ ಮಾಲೇಶ್ವರಿ, ಯೇಸಾಜಿ ಕಂಕ್, ಈ ಥರ ಬಹಳ ದೊಡ್ಡ ಸಾಮ್ರಾಜ್ಯ ಆ ಥರ. ಎಸ್
ಮುಂದೆ ಒಂದು ಸರ್ ಹುಷಾರಾಗಿಡಿ ಸರ್ ಇದು Thank you. ಆಮೇಲೆ ಯಾರು ನೀವು ಅಂದ್ಬಿಟ್ರು ಇಲ್ಲ ನಮಗೆ ಗೊತ್ತಿರೋದು ಸ್ವಲ್ಪ ಹಂಚ್ಕೊಳ್ತೀವಿ ಅಷ್ಟೇ. ಹಂಚ್ಕೊಳ್ಳಿ ಒಳ್ಳೇದು ಬಂದಿರಿ ಅಂತ ನಾವು ಸ್ವಲ್ಪ ಜೋಶ್ ಚಾರ್ಜ್ ಆಗಿದ್ದೀರಿ ಈಗ ನೀವು ಕಾರ್ಗಿಲೆಲ್ಲ ಇದ್ರಿ ಅಂತ ಕೇಳ್ಪಟ್ಟಿದ್ದೀವಿ ನಿಜವಾ ಅದ್ರ ಬಗ್ಗೆ ಒಂದು 1 ಅವರ್ ಮಾತಾಡಬೇಕು ನೀವು ಆಮೇಲೆ ಒಂದ್ಸರಿ ಬರ್ತೀನಿ. ಎಸ್ ಎಸ್ ಅವಾಗೆಲ್ಲ ಅಲೋ ಇತ್ತು. ಜನರಿಗೆ ಯಾವಾದರೂ ಕಾಡು ಪ್ರಾಣಿಗಳು ತೊಂದರೆ ಕೊಡ್ತಾವು ಅಂತ ಅನ್ನೋಂಥದ್ದು ಜನ ಬಂದು ಹೇಳಿದಾಗ ಶಿಕಾರ್ ಅಂತ ಹೋಗ್ತಿದ್ರು. ಅದು ಶೌಕಿಗೆ ಹೋಗ್ತಿರ್ಲಿಲ್ಲ, ಜನರ ರಕ್ಷಣೆಗಾಗಿ ಹೋಗಿ ಆ ಥರ ಪ್ರಾಣಿಗಳನ್ನು. ಈಗ ಚಿರತೆ ಬಂದಿದೆ, ಈಗ ಫಾರೆಸ್ಟ್ನವ್ರು ಇದ್ದಾರೆ. ಅವು ಫಾರೆಸ್ಟ್ನವ್ರು ಅಷ್ಟು ಪ್ರಬಲ ಇರ್ತಿರ್ಲಿಲ್ಲ. ಫಾರೆಸ್ಟ್ನವ್ರ ಹತ್ರ ಅರವಳಿಕೆ ಮದ್ದು ಎಲ್ಲ ಇದೆ. ಈಗ ಕೇಜ್ ತರ್ತಾರೆ. ಅವಾಗ ಏನು ಇರ್ತಿರ್ಲಿಲ್ಲ ಸಾಧನ. ಫಾರೆಸ್ಟ್ನವರು ಸುಮ್ಮನೆ ಲಾಠಿ ಹಿಡ್ಕೊಂಡು ಫಾರೆಸ್ಟ್ ಕಾಯೋದು. ಅದಕ್ಕೆ ನಮ್ಮ ಹಾಗೆ ಯಾರು ಘೋರ್ಪಡೆ ಮಂತನ ಈ ಥರ ಬೇರೆ ಬೇರೆ ಕಡೆ ಇವ್ರ ಕಡೆ ಎಲ್ಲ ಬಂದೂಕು ಸೌಲಭ್ಯ ಇರ್ತಿದ್ವು. ಜನ ಬಂದು ಹೇಳ್ತಿದ್ರು. ಅವಾಗ ಹೋಗಿ ಅವರು ರಾತ್ರಿ ಪೂರ್ತಿ ಕಾಯ್ದು ಅದನ್ನು ಗುಂಡು ಹಾಕಿ ಕೊಂದು ಜನರಿಗೆ ರಕ್ಷಣೆ ಕೊಟ್ಟು ಬರ್ತಿದ್ರು. ಮತ್ತು ಅವುಗಳ ಸಂಖ್ಯೆನೂ ಹೇರಳವಾಗಿತ್ತೆ ನಾವು. ಇದು ಇನ್ನೊಂದು ಮೈನ್ ಹಾಲು, ಇದೊಂದು ಹಾಲ್, ಮೈನ್ ಹಾಲ್ ಅದೇ ಬಿಟ್ಟು ಹೋಗ್ತಾ ಇದ್ರು ನಾವು. ಆ ಟೈಮಿಗೆ ಫ್ಯಾಮಿಲಿ ಪ್ರೋಗ್ರಾಮ್ಸ್ ಏನಾದರೂ ನಡೆದ್ರೆ ಇಲ್ಲಿ ಮಾಡ್ತಿದ್ರು. ಇಲ್ಲಿ ಇವತ್ತಿಗೂ ನಾವು ಏನೋ ಫ್ಯಾಮಿಲಿ ಪ್ರೋಗ್ರಾಮ್ಸ್ ನಡೆದ್ರು ಇದು ಹಾಲ್ನೇ ನಡೆಸ್ತೀವಿ. ಶುಭ ಕಾರ್ಯಗಳನ್ನ ಲೈಕ್ ಇವತ್ತು ಹಬ್ಬ ನಡೀತಾ ಇದೆಯಲ್ಲ ಆ ಥರ. ಹೌದು ಹೌದು ಹೌದು. ಅದು ಒಂದು ಕೋಣೆ ಅದು. ಇದು ಒಂದು ಬೆಡ್ರೂಮ್. ಬನ್ನಿ ಬರ್ಬೋದಾ? ಬನ್ನಿ ಬನ್ನಿ ಬನ್ನಿ. ಥ್ಯಾಂಕ್ ಯು. ಕೋಣೆ ಈ ಡೋರ್ ಹಾಕಲದ್ದೆ? ಹೌದು, ಎಲ್ಲ ಅವಾಗಿಂದೆ. ಬನ್ನಿ. ಒಂದು ಹಾಲ್, ಬೆಡ್ರೂಮ್. ಇದು ಹೈಟ್ ಸಕ್ಕತ್ತಿದೆ. ಹೌದು, ಗಾಳಿಗೆ ವೆಂಟಿಲೇಷನ್ ಉದ್ದೇಶಕ್ಕಾಗಿ ಇಷ್ಟು ಹೈಟ್ ಮಾಡಿದ್ದಾರೆ. ಹೌದು, ಅದೆಲ್ಲ ಮರ, ವುಡ್ ಎಲ್ಲ ವುಡ್ ಇದೆ. ವೆರಿ ನೈಸ್, ವೆರಿ ನೈಸ್. ಇದೇ ರೀತಿ ಆ ಕಡೆ ಒಂದು ಬೆಡ್ರೂಮ್ ಇದೆ. ಆನಂತರ ಈ ಬಂಗ್ಲೋದ ವೈಶಿಷ್ಟ್ಯ ಏನಂದ್ರೆ ಈ ಲೆಫ್ಟ್ ಸೈಡ್ ಪೊಸಿಷನ್ನಲ್ಲಿ ಏನೇನಿದೆ ಸೇಮ್ ಟು ಸೇಮ್ ರೈಟ್ ಸೈಡ್ಗೆ ಈಕ್ವಲ್. ಆನಂತರ ಒಂದು ಇಲ್ಲಿರ್ತಕ್ಕಂಥ ಕಿಟಕಿ ಸಹಿತ ಆ ಕಡೆಗೆ ಈ ಕಡೆಗೆ 1 ಇಂಚನೂ ಡಿಫ್ರೆನ್ಸಸ್ ಇಲ್ಲ. ಸೇಮ್ ಮೆಜರ್ಮೆಂಟ್. ಅಂದ್ರೆ ಸುಮಾರು 150 ವರ್ಷಗಳ ಹಿಂದೆ ಏನಿದನ್ನ ಕಟ್ಟಿದಂಥ ಕುಶಲಕರ್ಮಿಗಳು ಮಾಡಿದಂಥ ಕೆಲಸ ಏನಿದೆಯಲ್ಲ ಅವತ್ತ ಯಾವುದೇ ಮಷಿನರಿ ಇದ್ದಿಲ್ಲ. ಆದರೂ ಕೂಡ ಒಂದು ಎಳೆನೂ ಡಿಫರೆನ್ಸ್ ಇಲ್ದ ಆ ಥರದ್ದು ಎಲ್ಲ ವರ್ಕ್ ಆಗಿದೆ. ಈಗ ನೀವು ಈ ಲೆಫ್ಟ್ ಪೊಸಿಷನ್ನಾಗ ಹೋದ್ರಿ ಅಂದ್ರೆ ನಿಮಗೆ ಏನೇನು ಕಂಡು ಬರ್ತೈತಿ ರೈಟ್ ಪೊಸಿಷನ್ನಾಗೂ ಸೇಮ್ ಅದೇ. ಹೌದು, 150 ವರ್ಷದ ಬಂಗ್ಲೆ. ಹೌದು. ಇದು ಒಂದು ಬ್ಯಾಕ್ ಸೈಡ್ ಹಾಲು. ಈಗ ನಾವು ರಿನಿವೇಶನ್ ಹೌದು, ಬ್ಯಾಕ್ ಸೈಡ್ ಹಾಲು ಅಂದ್ರೆ ಲೇಡೀಸ್ ಬಂದ್ರೆ ಕೂಡಾಕೆ ಅದಕ್ಕೆ ಅಂತ ಹೇಳಿ ಈಗ ನಾವು ರಿನಿವೇಶನ್ ಮಾಡ್ಕೊಂಡು ಇದನ್ನ ಕಿಚನ್ ಮಾಡ್ಕೊಂಡಿದ್ದೇವೆ. ಈಗ ಫ್ರಂಟ್ ಹಾಲ್ ಹೇಗಿದೆ ಅದೇ ರೀತಿ ಬ್ಯಾಕ್ ಸೈಡ್ ಹಾಲ್ ಇದು. ಬಟ್ ಕಿಚನ್ ಆಗಿರಲಿಲ್ಲ, ಕಿಚನ್ ಮಾಡ್ಕೊಂಡಿದ್ದೀವಿ, ಈಗ ಮಾಡ್ಕೊಂಡಿದ್ದೀವಿ. ಇದು ಒಂದು ರೂಮ್, ಇದು ಒಂದು ರೂಮ್, ರೆಸ್ಟ್ ರೂಮ್. ಇದು ಒಂದು. ನಂತರ ಬನ್ನಿ, ಇದು ದೇವರ ಮನೆ. ಇಡ್ತಾರ. ಇದು ದೇವರ ಮನೆ. ಇದು ಒಂದು ಕೋಣೆ ಅನ್ಸುತ್ತೆ. ಹೌದು, ಇದು ಒಂದು ಕೋಣೆ. ನಾವು ದೇವರ ಮನೆ ಮಾಡ್ಕೊಂಡಿದ್ವಿ. ಹೌದು. ಹೂ ಹಾಕೋಕೆ ವಿಶೇಷವಾಗಿ ಈಗ ಮುಂದ್ಗಡೆ ಹಾಲ್ ಇದೆಯಲ್ಲ ಅಪ್ ಟು ಇಲ್ಲಿವರೆಗೆ ಅದು ಹಾಲ್ ಕಂಟಿನ್ಯೂಸ್ ಹಾಲ್. ಇದನ್ನ ನಾವು ನಡಬರ್ಕ್ ಪಾರ್ಟಿಷನ್ ಮಾಡ್ಕೊಂಡಿದ್ದು. ಈಗ ನೀವು ಇಲ್ಲಿಂದ ಹೋಗ್ಬಿಟ್ರಿ ಅಂದ್ರೆ ಹೊಳ್ಳಿ ಫ್ರಂಟ್ ಹಾಲ್ಗೆ ಹೋಗ್ಬಿಡ್ತೀರಿ. ಹೌದು ಹೌದು. ಈ ವೆಂಟಿಲೇಷನ್ ವ್ಯವಸ್ಥೆ ಹೌದು, ಇದು ಆಗಿಂದು. ಕರ್ವು ಎಲ್ಲ ಕೊಟ್ಟಿದ್ದಾರೆ. ಬನ್ನಿ. ಈ ತರ ಫುಲ್ ಸಕ್ಕಲಿದೆ. ಈಗ ಮತ್ತೆ ನಾವು ಫ್ರಂಟ್ ಹಾಲಿಗೆ ಬಂದ್ವಿ. ಇದೇ ತರ ಆ ಕಡೆನೂ ತೋರಿಸ್ತೀನಿ ನಿಮ್ಗೆ. ಇದು ಫ್ರಂಟ್ ಹಾಲ್. ಇದು ಕಂಟಿನ್ಯೂಸ್. ಸೇಮ್ ಅದೇ ಥರ ಇದು.
ಇದು ರಿನೋವೇಷನ್ ಮಾಡಿದ್ವಿ. ರಿನೋವೇಟ್ ಮಾಡಿದ್ದಾರೆ. ಸೇಮ್ ಅಲ್ಲಿ ಇತ್ತಲ್ಲ, ಈಗ ನಾನು ಇದ್ದಿದ್ವಲ್ಲ ಅದೇ ಥರ. ಸೇಮ್. ಮತ್ತೆ ಬನ್ನಿ ಲೈಟ್ ಹಚ್ಚ. ಇದು ಆಗಿನ ಕಾಲದ ಇಲ್ಲ. ಇಲ್ಲಿ ಬನ್ನಿ ಸರ್. ಆ ಕಡೆ ದೇವ್ರ ಮನೆ ಇದೆಯಲ್ಲ, ಅದರ ಸೇಮ್ ರೂಮ್, ಆ ಟೈಪ್ ರೂಮ್ ಇದು. ಓಕೆ. ಸರ್ ಇದು ಆ ಕಾಲದ್ದೇ? ಹಾ, ಅವಾಗಿಂದ. ಇದು ಆ ಕಾಲದ್ದೇ? ಹೌದು, ಇದು ಆ ಕಾಲದ್ದು, ಇದು ಆ ಕಾಲದ್ದು. ಅಂದ್ರೆ ಲೆಟರ್ಸ್ ಇಡ್ಲಿಕ್ಕೆ ಅದು. ಪತ್ರಗಳು ಇಟ್ಕೊಳ್ಳೋಕೆ? ಹೌದು, ಲೆಟರ್ ಬಾಕ್ಸ್. ಲೆಟರ್ ಬಾಕ್ಸ್. ಓಕೆ. ಅದಂತೂ ಆ ಕಾಲದ್ದೇ. ಆ ಕಾಲದ್ದು. ವಾರ್ಡ್ರೋಬ್ ಸ್ವಲ್ಪ ಈ ಕಡೆ ಇರುತ್ತೆ. ಆ ಕಾಲದ ಒಂದು ವಾರ್ಡ್ರೋಬ್. ಎಸ್. ಮತ್ತೆ ಕಿಚನ್. ಹೌದು, ಇಲ್ಲಿಂದ ಹೊರಗೆ ಜರ ಸರ್ಕ. ಹಾಂ ದಾದಾ, ಇವರು ನಮ್ಮ ಮಿಸಸ್ ರೀ. ಇವರು ನಮಸ್ತೆ. ಅವರು ನಮ್ಮ ಬ್ರದರ್ ಮಿಸಸ್. ನಮಸ್ತೆ. ದೊಡ್ಡ ರಾಣಿ ಸಾಹೇಬ್ರು, ಇವ್ರು ಸಣ್ಣ ರಾಣಿ ಸಾಹೇಬ್ರು. ನಮಸ್ತೆ. ಇವ್ರು ಡಾಕ್ಟರ್ ಮಿಸಸ್. ಹೌದು. ಓಕೆ. ನಮ್ಮಿಂದಾಗಿ ನಿಮ್ಗೆ ಇವತ್ತು ಸ್ವಲ್ಪ ಸಮಸ್ಯೆ ಆಯ್ತು, ಕ್ಷಮಿಸಿ. ಏನಿಲ್ಲ ಏನಿಲ್ಲ, ಮಾಡಿ ಮಾಡಿ. ಇದು ಆಗಿನ ಕಾಲದ ಕಿಚನ್. ಇದಾ? ಹಾಂ, ಈಗೆಲ್ಲ ಬಿದ್ದಿದೆ ಅದು. ಇದು ಆಗಿನ ಕಾಲದ ಬಾತ್ರೂಮು. ಆ ಮೂಲೆಯಲ್ಲಿ ಟಾಯ್ಲೆಟ್ ಇತ್ತು, ಅದು ಪೂರಾ ಡೆಮೊಲೇಷನ್ ಮಾಡಿದೆ, ಬಿದ್ದೋಗಿದೆ. ಇದು ಬಾತ್ರೂಮು, ಇದು ಕಿಚನ್ ಆಗಿನ ಕಾಲದ್ದು. ಒಂದು ಕೇಳ್ಬಿಟ್ಟು, ಇದು ಮೊದಲು ಗೆಸ್ಟ್ ಹೌಸ್ ಆಗಿ ಕಟ್ಟಿದ್ದಂತ? ಹೌದು ಹೌದು. ಇಲ್ಲ, ಕಟ್ಟಿದ್ದ ಬಂಗ್ಲೆನಂತ ಕಟ್ಟಿದ್ದು. ಆದರೆ ಏನು ಬ್ರಿಟಿಷ್ ಆಫೀಸರ್ಸ್ ಬರ್ತಿದ್ರು, ಅವ್ರಿಗೆ ಇಳ್ಕೊಳಕ್ ಅಂತ ಹೇಳಿ ಇಲ್ಲಿ ವ್ಯವಸ್ಥೆ ಮಾಡ್ತಿದ್ರು. ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಅಲ್ಲಿ ಮ್ಯಾಗ ವಾಡೆ ಇದೆಯಲ್ಲ, ನೀವು ಬೆಳಿಗ್ಗೆ ಹೋಗಿದ್ರಿ ಅಂದ್ರಲ್ಲ, ಅಲ್ಲೇ ಇರ್ತಿದ್ರು. ನಂತರ ಇದನ್ನ ಡಿವೈಡೇಷನ್ ಆದ ಹೊತ್ನಾಗ ನಮ್ಮ ಅಜ್ಜನವರು ಈ ಹಿಸ್ಸಾಕ್ ಇದು ಬಂತು ಪ್ರಾಪರ್ಟಿ. ಅಲ್ಲಿಯವರೆಗೆ ಸಂಪೂರ್ಣ ಇದು ಬ್ರಿಟಿಷ್ ಆಫೀಸರ್ಸ್ ಬಂದ ಹೊತ್ನಾಗ ಅವ್ರಿಗೆ ರೆಸ್ಟ್ ಮಾಡಲಿಕ್ಕೆ. ಇಟ್ ವಾಸ್ ಲೈಕ್ ಐಬಿ ಫಾರ್ ದೆಮ್. ಓಕೆ. ಆಗಿನ ಐಬಿ ಟೈಪ್. ಈಗ ನಿಮ್ಮ ವೃತ್ತಿ ಏನು? ನಾನು ಸದ್ಯ ನೋಡ್ರಿ, ನಂದು MA ಮುಗಿದಿದೆ. ನಾನು ಪ್ರೆಸೆಂಟ್ ಗಜೇಂದ್ರಗಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಂದು 105 ಎಕರೆ ಜಮೀನಿದೆ. ಹೌದೌದು, ರೈತನೂ ಹೌದು, ಪಾಲಿಟಿಷಿಯನ್ ಹೌದು. ನಿಮ್ಮ ಅಣ್ಣ ತಮ್ಮ ಆಯುರ್ವೇದಿಕ್ MD ಡಾಕ್ಟರ್. ನೀವು ಇಬ್ರು? ಹೌದು. ನಮ್ಮ ಫಾದರ್ನು ಗಜೇಂದ್ರಗಡ ಪುರಸಭೆಗೆ ಅಧ್ಯಕ್ಷರಿದ್ರು. ಲೈನ್ ಕಂಟಿನ್ಯೂ ನಾನು ಮಾಡ್ಕೊಂಡು ಹೊಂಟಿದ್ದೇನೆ. ಹಂಗೆ ಜನ ನಾಮಿನೇಷನ್ ಫೈಲ್ ಮಾಡಿ ಮನೆಗೆ ಕುಂತಿದ್ರು. 5 ಸಲ ನಮ್ಮ ಫಾದರ್ ಎಲೆಕ್ಟೆಡ್ ಮೆಂಬರ್ ಆಸ್ ಅ ಮೆಂಬರ್ ಅಂತ ಹೇಳಿ ಪ್ರೆಸಿಡೆಂಟ್ ಆದರು. ಸೊ ಇದು ಸ್ನೇಹಿತರೆ ಘೋರ್ಪಡೆಯವರ ಮನೆತನದ ಮತ್ತೊಂದು ಕುಡಿ. ಬೆಳಗ್ಗೆ ನಾವು ಒಂದು ರೂಟನ್ನು ನೋಡಿದ್ವಿ, ಇದು ಇನ್ನೊಂದು ರೂಟು. ಅಂದರೆ ಒಂದೇ ಮರದ ಹಲವು ಕೊಂಬೆಗಳು ಅಂತ ಹೇಳ್ಬೋದು. ಭಾಳ ಸಂತೋಷ ಆಯ್ತು ಸರ್, ತಾವು ನಮ್ಮ ಜೊತೆಗೆ ಸಹಕರಿಸಿ ತಮ್ಮ ಇಡೀ ಹಿಸ್ಟ್ರಿನ ತಿಳಿಸಿದ್ದಕ್ಕೆ ಭಾಳ ಸಂತೋಷ. ಅಜಿತ್ ಘೋರ್ಪಡೆ ಸರ್ಗೂ ಸಂತೋಷ. ನಮ್ಗೆ ಭಾಳ ಬೇಕಾದವರು, ಒಳ್ಳೆ ಪತ್ರಕರ್ತರು, ಹಿರಿಯ ಪತ್ರಕರ್ತರು. ನಾವು ಅನೇಕ ಡಾಕ್ಯುಮೆಂಟ್ರಿಗಳು ಮಾಡಿದಾಗ ಅದು ನಮಗೆ ಸಂದರ್ಶನ ಕೊಟ್ಟು ಮಾರ್ಗದರ್ಶನ ಮಾಡಿದರು. ಸೊ ಬಹಳ ವಿವರವಾಗಿ ನಮ್ಮ ಘೋರ್ಪಡೆ ವಂಶಸ್ಥರ ಇತಿಹಾಸ ತಿಳಿಸಿದ್ರು. ಉಳಿದಂತೆ ನಮ್ಮ ಪುಂಡ್ಲಿ ಕಲಿಗ್ನೂರು ಅವರು ಹೌದು. ಎಲ್ರಿಗೂ ಧನ್ಯವಾದ, ನಮಸ್ಕಾರ. ಹಾಂ, ಎಲ್ರಿಗೂ ಧನ್ಯವಾದ, ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.